ಬಿಜೆಪಿಗೆ ಬೇಕಾಗೇ ಇಲ್ವಾ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ? ಕೇಂದ್ರ ಬಿಜೆಪಿಯಿಂದ ಮತ್ತೆ ಆಹ್ವಾನ ಬಂದಿದ್ದೆ ಸುಳ್ಳ? ಬಿಜೆಪಿಗೆ ಕಂಬ್ಯಾಕ್ ಆಗ್ಬೇಕು ಅಂದ್ರೆ ಬಿಎಸ್ವೈಗೆ ಬಕೆಟ್ ಹಿಡಿಬೇಕಾ? ಕೆಎಸ್ ಈಶ್ವರಪ್ಪ ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಸವಕಲು ನಾಣ್ಯ ಆಗ್ಬಿಟ್ಟಿದ್ದಾರೆ. ಇವರನ್ನ ಬಿಜೆಪಿಗೆ ಸೇರಿಸಿಕೊಂಡ್ರೆ ಯಾರಿಗೆ ಲಾಭ? ಅಸಲಿಗೆ ಇವರಿಂದ ಪಕ್ಷಕ್ಕೆ ಲಾಭ ಇದೆಯಾ ಇಲ್ವಾ ಅನ್ನೋ ಚರ್ಚೆಗಳು ನಡೀತಾ ಇವೆ. ಆದ್ರೆ ಇದರ ಮಧ್ಯೆ ಕೆಎಸ್ ಈಶ್ವರಪ್ಪ ಪದೇ ಪದೇ ನನಗೆ ದಿಲ್ಲಿಯಿಂದ ಬುಲಾವ್ ಬಂದಿದೆ, ಬಿಜೆಪಿಗೆ ವಾಪಸ್ ಬನ್ನಿ ಅಂತ ಕರೆಯುತ್ತಿದ್ದಾರೆ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಹಾಗಾದ್ರೆ ಕೇಂದ್ರ ಬಿಜೆಪಿಯಿಂದ ಈಶ್ವರಪ್ಪರವರಿಗೆ ಮತ್ತೆ ಪಕ್ಷ ಸೇರೋದಕ್ಕೆ ಆಹ್ವಾನ ಬಂದಿದ್ದೆ ಸುಳ್ಳ? ಬಿಜೆಪಿಗೆ ಕಂಬ್ಯಾಕ್ ಆಗ್ಬೇಕು ಅಂದ್ರೆ ಬಿಎಸ್ವೈಗೆ ಬಕೆಟ್ ಹಿಡಿಯಲೇಬೇಕಾ? ಏನಿದು ರಾಜ್ಯ ಬಿಜೆಪಿಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರ ಪರಿಸ್ಥಿತಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕೆಎಸ್ ಈಶ್ವರಪ್ಪ ಬಿಜೆಪಿ ಪಕ್ಷದಲ್ಲಿದ್ರೆ ಮಾತ್ರನೇ ಹುಲಿ, ಇಲ್ಲ ಅಂದ್ರೆ ಇವರ ಮಾತಿಗೂ ಬೆಲೆ ಇಲ್ಲ, ಇವರಿಗೂ ಬೆಲೆ ಇಲ್ಲ ಅನ್ನೋ ಮಾತುಗಳು ಬಿಜೆಪಿ ವಲಯದಲ್ಲೇ ಕಿಡಿ ಬರ್ತಿವೆ. ಇನ್ನ ಕೆಎಸ್ ಈಶ್ವರಪ್ಪ ಕೇವಲ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಟ್ಟು ಸುದ್ದಿಯಾಗಿದ್ದು ಬಿಟ್ರೆ ಇವರಿಗೆ ವೈಯಕ್ತಿಕ ವರ್ಚಸ್ಸಿಲ್ಲ. ಇಂಡಿಪೆಂಡೆಂಟ್ ಆಗಿ ನಿಂತು ಒಂದು ಎಂಎಲ್ಎ ಸೀಟು ಕೂಡ ಗೆಲ್ಲೋದಕ್ಕಾಗಲ್ಲ ಅನ್ನೋ ಮಾತುಗಳು ಇವೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗದಲ್ಲಿ ಬಿಎಸ್ವೈ ಪುತ್ರ ಬಿವೈ ರಾಘವೇಂದ್ರ ವಿರುದ್ಧ ನಿಂತು ಅತ್ಯಂತ ಹೀನಾತಿ-ಹೀನವಾಗಿ ಸೋತಿರೋ ಈಶ್ವರಪ್ಪನವರಿಗೆ ಭಾರಿ ಮುಖಭಂಗವಾಗಿದೆ. ಹೈಕಮಾಂಡ್ ನಾಯಕರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧಿಸಬೇಡಿ ಅಂತ ಹೇಳಿದ್ರು ಕೇಳದ ಈಶ್ವರಪ್ಪ ಎಲ್ಲರಿಗೂ ಸೆಡ್ಡು ಹೊಡೆದು ಸ್ಪರ್ಧೆ ಮಾಡಿದ್ರು. ಇದರಿಂದ ರಾಜ್ಯ ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಕೂಡ ಆಗಿದ್ದಾರೆ. ಹೀಗಾಗಿ ಈಶ್ವರಪ್ಪ ಚುನಾವಣೆ ಟೈಮಲ್ಲೂ ನಾನಿನ್ನು ಬಿಜೆಪಿಯಲ್ಲೇ ಇದ್ದೀನಿ, ಮೋದಿ ಪ್ರಧಾನಿ ಆಗೋದೇ ನನ್ನ ಗುರಿ ಅಂತ ಹೇಳ್ಕೊಂಡು ತಿರುಗಾಡಿದ್ರು. ಜೊತೆಗೆ ಮೋದಿ ಅವರನ್ನ ಹೋಲುವ ವ್ಯಕ್ತಿಯನ್ನ ಪ್ರಚಾರಕ್ಕೆ ಕರ್ಕೊಂಡು ಬಂದು ಪ್ರಚಾರ ನಡೆಸಿದ್ರು. ಆದ್ರೆ ಕೆಎಸ್ ಈಶ್ವರಪ್ಪ ಶಿವಮೊಗ್ಗ ಲೋಕಸಭಾ ಅಖಾಡದಲ್ಲಿ ಡಿಪಾಸಿಟ್ ಕೂಡ ಕಳ್ಕೊಂಡು ಅತ್ಯಂತ ಹೀನಾತಿ-ಹೀನವಾಗಿ ಸೋತಿದ್ದಾರೆ. ಆದ್ರೆ ಈಗ ಸೋತು ಸುಣ್ಣವಾದ್ಮೇಲೆ ಈಶ್ವರಪ್ಪನವರನ್ನ ಕೇಂದ್ರ ಬಿಜೆಪಿ ನಾಯಕರು ಹತ್ತಿರಕ್ಕೂ ಸೇರಿಸಿಕೊಳ್ತಿಲ್ಲ. ಈಶ್ವರಪ್ಪನವರಿಗೆ ಈಗಾಗಲೇ 76 ವರ್ಷ ವಯಸ್ಸು. ಹೀಗಾಗಿ ಕಳೆದ ವಿಧಾನಸಭಾ ಚುನಾವಣೆ ಟೈಮಲ್ಲೇ ಇವರಿಗೆ ಟಿಕೆಟ್ ಕೊಡದೆ ಕೇಂದ್ರ ಬಿಜೆಪಿ ನಾಯಕರು ಸ್ವಯಂ ನಿವೃತ್ತಿ ಘೋಷಿಸುವಂತೆ ಮಾಡಿದ್ರು. ಇದರರ್ಥ ಇಷ್ಟೇ, ನಿಮ್ಮಿಂದ ಪಕ್ಷಕ್ಕೇನು ಉಪಯೋಗ ಇಲ್ಲ, ನೀವು ನಿವೃತ್ತಿ ತಗೊಂಡು ತೆಪ್ಪಗಿರಿ ಅಂತ. ಆದ್ರೆ ಕೆಎಸ್ ಈಶ್ವರಪ್ಪ ತಮ್ಮದೇನೋ ಪಕ್ಷದಲ್ಲಿ ಪ್ರಭಾವ ಇದೆ, ನಾನಂದ್ರೆ ಹಂಗೆ ನಾನಂದ್ರೆ ಹಿಂಗೆ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ರು. ಕರ್ನಾಟಕ ಬಿಜೆಪಿಯ ಚುಕ್ಕಾಣಿಯನ್ನ ಲಿಂಗಾಯತ ಮುಖಂಡ ಬಿಎಸ್ವೈ ಅವರ ಕೈಗೆ ಕೊಟ್ಟ ಮೇಲೂ ಈಶ್ವರಪ್ಪ ಅವರಿಗೆ ಸೆಡ್ಡು ಹೊಡೆದು ಅವರ ಪುತ್ರನ ವಿರುದ್ಧವೇ ಸ್ಪರ್ಧಿಸಿ ತೊಡೆತಟ್ಟಿದ್ದು ಬಿಎಸ್ವೈ ಮತ್ತು ಅವರ ಪುತ್ರರಿಗೆ ಮತ್ತಷ್ಟು ಇರುಸು ಮುರುಸನ್ನುಂಟು ಮಾಡಿದೆ. ಇಂಥ ಟೈಮಲ್ಲಿ ಕೆಎಸ್ ಈಶ್ವರಪ್ಪ ನನಗೆ ಬಿಜೆಪಿಯಿಂದ ಆಹ್ವಾನ ಬಂದಿದೆ, ಆದ್ರೆ ನನ್ನ ನಿಲುವನ್ನ ಇನ್ನೂ ಸ್ಪಷ್ಟಪಡಿಸಿಲ್ಲ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಕೆಎಸ್ ಈಶ್ವರಪ್ಪನವರಿಗೆ ಅದ್ಯಾವ ಕೇಂದ್ರ ಬಿಜೆಪಿ ನಾಯಕರು ಪಕ್ಷಕ್ಕೆ ವಾಪಸ್ ಆಗಿ ಅಂತ ಹೇಳಿದ್ರು. ಅವರು ಹೇಳಿದ ಮೇಲೂ ಈಶ್ವರಪ್ಪ ಇನ್ನೂ ಅದ್ಯಾಕೆ ಪಕ್ಷಕ್ಕೆ ಸೇರ್ಪಡೆಯಾಗ್ತಿಲ್ಲ, ನನ್ನ ನಿಲುವನ್ನ ನಾನಿನ್ನೂ ಸ್ಪಷ್ಟಪಡಿಸಿಲ್ಲ ಅಂತ ಹೇಳಿರೋದು ಬರೀ ಸುಳ್ಳ ಅಂದ್ರೆ ಸ್ವಯಂ ಪ್ರಚಾರಕ್ಕೆ ನಿಂತಿದ್ದಾರ ಕೆಎಸ್ ಈಶ್ವರಪ್ಪ. ಹೈಕಮಾಂಡ್ ಕಡೆಯಿಂದ ಯಾವುದೇ ಮೆಸೇಜ್ ಬರೆದಿದ್ರು ನನಗೆ ಹೈಕಮಾಂಡ್ ಕಡೆಯಿಂದ ಮೆಸೇಜ್ ಬಂದಿದೆ, ಪಕ್ಷ ಸೇರುವಂತೆ ಹೇಳಿದ್ದಾರೆ ಅಂತ ಹೇಳುವ ಮೂಲಕ ರಾಜ್ಯ ಬಿಜೆಪಿ ನಾಯಕರ ಪಲ್ಸ್ ಚೆಕ್ ಮಾಡ್ತಿದ್ದಾರ. ಇಲ್ಲಿ ಮತ್ತೊಂದು ಗಮನಿಸಬೇಕಾದ ಅಂಶ ಏನಂದ್ರೆ 76 ವರ್ಷದ ಕೆಎಸ್ ಈಶ್ವರಪ್ಪನವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದ್ರಿಂದ ಬಿಜೆಪಿಗೆ ಲಾಭವೋ ಕೆಎಸ್ ಈಶ್ವರಪ್ಪನವರಿಗೆ ಲಾಭವೋ ಅನ್ನೋ ಚರ್ಚೆಗಳು ನಡೀತಾ ಇವೆ. ಚುನಾವಣಾ ರಾಜಕೀಯದಿಂದ ನಿವೃತ್ತಿಯಾಗಿರೋ ಕೆಎಸ್ ಈಶ್ವರಪ್ಪನವರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಂಡ್ರೆ ಅದರಿಂದ ಈಶ್ವರಪ್ಪನವರಿಗೆ ಮಾತ್ರವೇ ಲಾಭ. ಬಿಎಸ್ ಯಡಿಯೂರಪ್ಪ ಮತ್ತು ಬಿವೈ ವಿಜಯೇಂದ್ರ ಅವರ ವಿರುದ್ಧ ಕತ್ತಿ ಮಸಿಯುತ್ತಾ ತಮ್ಮ ಪುತ್ರ ಕಾಂತೇಶ್ಗೆ ರಾಜಕೀಯ ಬುನಾದಿ ಹಾಕಲು ಶ್ರಮಿಸುತ್ತಾರೆ. ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಚೆನ್ನಾಗಿರೋ ಅಟ್ಮಾಸ್ಫಿಯರ್ ಅನ್ನ ಹಾಳು ಮಾಡೋಕೆ ಈಶ್ವರಪ್ಪನವರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕಾ ಅನ್ನೋ ಚರ್ಚೆಗಳು ನಡೀತಾ ಇವೆ. ಇನ್ನ ಈಶ್ವರಪ್ಪನವರಿಗೆ ಪಕ್ಷಕ್ಕೆ ಬಂದು ಸೇರ್ಕೊಳ್ಳಿ ಅನ್ನೋ ಬುಲಾವ್ ಬಂದಿದ್ರು ಇನ್ನು ಈಶ್ವರಪ್ಪ ಅದ್ಯಾಕೆ ಬಂದು ಸೇರ್ಕೊಂತಿಲ್ಲ. ತುರ್ತಾಗಿ ಸೇರುವ ಚಿಂತನೆ ಇಲ್ಲ, ರಾಯಣ್ಣ ಬ್ರಿಗೇಡ್ ಆರಂಭಿಸುವ ಚಿಂತನೆ ಇದೆ, ಇನ್ನು ನಿರ್ಧಾರ ಕೈಗೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಹಿಂದೂ ಹೋರಾಟಗಾರರಿಗೆ ಮತ್ತು ಹಿಂದುತ್ವಕ್ಕೆ ನ್ಯಾಯ ಸಿಗಲಿ, ಅಪ್ಪ ಮಕ್ಕಳ ಕೈಯಲ್ಲಿ ಬಿಜೆಪಿ ಇರೋದು ತಪ್ಪು, ಈ ಕಾರಣಕ್ಕೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ ಅಂತೇಳಿ ಈಶ್ವರಪ್ಪ ಸಮರ್ಥಿಸಿಕೊಂತಿದ್ದಾರೆ. ಬಿಜೆಪಿಗೆ ಬಂದು ಸೇರ್ಕೊಳ್ಳಿ ಅನ್ನೋ ಬುಲಾವ್ ಬಂದ್ಮೇಲೂ ಈಶ್ವರಪ್ಪನವರಿಗೆ ರಾಯಣ್ಣ ಬ್ರಿಗೇಡ್ ಆರಂಭಿಸೋ ಚಿಂತನೆ ಯಾಕೆ ಅಂದ್ರೆ ಇದರ ಅರ್ಥ ಇಷ್ಟೇ, ಇವರಿಗೆ ಹೈಕಮಾಂಡ್ ಕಡೆಯಿಂದ ಯಾವುದೇ ಬುಲಾವ್ ಬಂದಿಲ್ಲ, ಇದು ಈಶ್ವರಪ್ಪನವರ ಸ್ವಯಂ ಸ್ಟೇಟ್ಮೆಂಟ್ ಅಷ್ಟೇ. ಸದ್ಯ ಈಶ್ವರಪ್ಪ ರಾಜ್ಯ ಬಿಜೆಪಿಗೆ ವಾಪಸ್ ಆಗ್ಲೇಬೇಕು ಅಂದ್ರೆ ಇವರ ಮುಂದಿರೋ ಒನ್ ಅಂಡ್ ಓನ್ಲಿ ಆಪ್ಷನ್ ಅಂದ್ರೆ ಬಿಎಸ್ವೈ ಕುಟುಂಬಕ್ಕೆ ಶರಣಾಗೋದು. ಆದ್ರೆ ಸ್ವಾಭಿಮಾನ ಬಿಟ್ಟು ಬಿಎಸ್ವೈಗೆ ಈಶ್ವರಪ್ಪ ಶರಣಾಗ್ತಾರ ಅನ್ನೋದೇ ಈಗಿರೋ ಬಿಗ್ ಪ್ರಶ್ನೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.